ఈ వీడియో వచ్చిన వల్ల ఇగో ఈ వీడియో చూసి వచ్చింది మాట. ఈ వీడియో చూసి ఇక్కడికి వచ్చామాట. లేకపోతే చనిపోయింది కనీసం ఇలా ఇష్యూ జరిగింది. ఈ బట్టలు వేసుకుంది, ఈ ప్యాంట్ వేసుకుంది, షర్ట్ వేసుకుంది, ఈ చీర కట్టుకుంది, ఈ మాటలకి అయిపోయింది, ఈ వీడియోకి అయిపోయింది. శాంతి, కే శాంతి. ಈ ಜನ್ಮಕ್ಕೆ ತಿರುಪತಿಯ ಭೇಟಿ ಸಾಕು, ಇನ್ನು ಮುಂದೆ ನಾನು ತಿರುಪತಿಗೆ ಬರೋದಿಲ್ಲ. ಇದೊಂದು ಒಬ್ಬ ಭಕ್ತ ಆಡಿರುವಂತಹ ಮಾತು. ನಾನು ಈ ವಿಡಿಯೋ ಮಾಡಲು ಉದ್ದೇಶ ಕೂಡ ವಿಡಿಯೋ ನೋಡಿದ ಮೇಲೇ ಮಾಡಬೇಕು ಅಂತ. ಯಾಕೆಂತಂದರೆ ತಿರುಪತಿಯಲ್ಲಿ ನಡೆದಿರುವಂತಹ ವಿಚಾರಗಳು ಎಲ್ಲ ಚಾನಲ್ಗಳು ತೋರಿಸ್ತಾನೆ ಇವೆ. ಆ ಒಂದು ಸುದ್ದಿಯನ್ನು ನಾನೇನು ಮತ್ತೆ ಮಾಡೋದು, ಒಂದು ನೋವಿನ ಸಂಗತಿಯನ್ನು ಮತ್ತೆ ಯಾಕೆ ತೋರಿಸೋದು ಅಂತ ಸುಮ್ಮನೆ ಆಗೋಗಿದ್ದೆ. ಆದರೆ ಈ ಭಕ್ತ ಮಾತಾಡಿದ್ನಲ್ಲ, ಆ ಭಕ್ತ ಮಾತಾಡಿರುವಂತಹ ಮಾತನ್ನು ನಾನು ನಿಮಗೆ ಡಿಕೋಡ್ ಮಾಡಿ ಹೇಳಲೇಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರ. ಮೊದಲನೆಯದಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಈ ಒಂದು ವಿಚಾರ ಹೇಗಾಯಿತು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತಿರುಪತಿಯಲ್ಲಿ ವೈಕುಂಠ ದ್ವಾರ ಕೇವಲ 10 ದಿನಗಳು ಮಾತ್ರ ತೆರೀತದೆ. ಅಂತಹ ಒಂದು ವೈಕುಂಠ ದ್ವಾರದ ದರ್ಶನಕ್ಕಾಗಿ ಹೋದಂತಹ ಸುಮಾರು 7 ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ. ಇದೇಗಾಯಿತು ಅಂತಂದರೆ ಕೆಳಗಡೆ ಒಂದು ಟೋಕನ್ ಅನ್ನು ಕೊಡ್ತಾರೆ. ಆ ಟೋಕನ್ ಕೊಡುವ ಪ್ಲೇಸ್ಗಳೇದು ಅಂತಂದರೆ ವಿಷ್ಣು ನಿವಾಸಂ ಇರ್ಬೋದು, ಅಥವಾ ಬಾಲಾಜಿ ಕಾಂಪ್ಲೆಕ್ಸು, ಶ್ರೀನಿವಾಸ ಕಾಂಪ್ಲೆಕ್ಸು, ಈ ರೀತಿಯ ವಿವಿಧ ಪ್ಲೇಸ್ಗಳು ಸೆಲೆಕ್ಟ್ ಆಗಿರ್ತವೆ. ಆ ಪ್ಲೇಸಸ್ಗಳಲ್ಲಿ ಟೋಕನನ್ನು ಕೊಡ್ತಾರೆ ಆ ವೈಕುಂಠ ದ್ವಾರದಿಂದ ಶ್ರೀವಾರಿಯನ್ನು ದರ್ಶನ ಮಾಡಲು. ಒಂದು ನಂಬಿಕೆ ಇದೆ ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ವೈಕುಂಠ ದ್ವಾರ ದರ್ಶನವನ್ನು ಮಾಡಿದವನು ತನ್ನ ಜೀವನದಲ್ಲಿ ಮುಕ್ತಿಯನ್ನು ಪಡಿತಾನೆ ಅನ್ನೋದು ಒಂದು ನಂಬಿಕೆ. ಆದರೆ ಇನ್ನೊಂದು ಅವನು ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋದು ಇನ್ನೊಂದು ನಂಬಿಕೆ. ಈ ಎಲ್ಲ ವಿಚಾರದನ್ನು ಹಿಂದೂ ಧರ್ಮೀಯರು ತಲೆಯಲ್ಲಿ ಇಟ್ಕೊಂಡು ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನು ಕಳೆದುಕೊಂಡು ಆ ವ್ಯಕ್ತಿ ಏನು ಮಾತಾಡಿದ್ನಲ್ಲ, ಮುಂದೆ ನಾನು ತೋರಿಸಿದ್ನಲ್ಲ ಆ ವಿಡಿಯೋದಲ್ಲಿ, ಆ ವ್ಯಕ್ತಿ ಮಾತಾಡ್ತಾ ಹೇಳ್ತಾನೆ, ಇದೇ ನನ್ನ ಕೊನೆಯ ಭೇಟಿ, ಇನ್ನು ಮುಂದೆ ನಾನು ಬರೋದಿಲ್ಲ. ಪೊಲೀಸರು ಇಷ್ಟು ದರಿದ್ರವಾಗಿ ವರ್ತನೆ ಮಾಡಿದರು, ನನ್ನ ಹೆಂಡತಿಗೂ ಸತ್ತಿದ್ದಿದೆ ನಂಗೆ ಗೊತ್ತಾಗಿಲ್ಲ, ವಾಟ್ಸಾಪ್ನಲ್ಲಿ ವೈರಲ್ ಆದಂತಹ ವೀಡಿಯೋಗಳನ್ನು ನೋಡಿ ನನಗೆ ಗೊತ್ತಾಯಿತು ನನ್ನ ಹೆಂಡತಿ ಸತ್ತಿದ್ದಾಳೆ ಅಂತ. ಈ ವಿಚಾರ ತಿಳಿದಾಗ ಎಷ್ಟು ನೋವಾಗಿರಬೇಕು ಆ ವ್ಯಕ್ತಿಗೆ. ಯಾರೋ ಒಬ್ಬರು ಫೋನ್ ಮಾಡಿ ಈಗ ನನ್ನ ಹೆಂಡತಿ ಎಕ್ಸ್ಪೈರ್ ಆಗೋದ್ಲು ಅಂದ್ರೇ ತಡ್ಕೊಳ್ಳಿಕ್ಕೆ ಅಸಾಧ್ಯ. ಅಂಥದ್ರಲ್ಲಿ ಈ ಥರ ಒಂದು ವಾಟ್ಸಾಪ್ನಲ್ಲಿ ಸಂದೇಶ ಬರುತ್ತೆ. ಆ ಸಂದೇಶ ನೋಡಿದಾಗ ಅದು ನನ್ನ ಹೆಂಡ್ತಿನೇನಪ್ಪ ಮಿಸ್ ಆಗಿದ್ದಲ್ಲ, ಈಗ ಕಳೆದೋದ್ಲಲ್ಲ ಅಂತಂದಾಗ ಆ ವ್ಯಕ್ತಿಯ ಮನಸ್ಥಿತಿ ಏನಾಗಿರಬೇಕು, ಆ ವ್ಯಕ್ತಿಗೆ ಮಕ್ಕಳು ಇದ್ದರೆ ಆ ಮಕ್ಕಳ ಕತೆ ಏನಾಗಬೇಕು, ಇದರಲ್ಲಿ ಯಾರು ತಪ್ಪು ಅಂತ ನಾನು ಹುಡುಕಬೇಕು ಅಂತ ಅನ್ನಿಸ್ತು ಸ್ನೇಹಿತರೆ. ಮೊದಲನೇದಾಗಿ ಹೇಳ್ತೀನಿ, ಇದರಲ್ಲಿ ಇಂಥವ್ರದ್ದೇ ತಪ್ಪು ಒಬ್ಬರದೇ ತಪ್ಪು ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಯಾಕೆಂತಂದರೆ ಮೊದಲನೇ ತಪ್ಪು TTD. ಪ್ರತಿ ವರ್ಷ ಇಷ್ಟು ಜನಸಂಖ್ಯೆ ಸೇರ್ತಾರೆ ಅನ್ನುವಂಥ ಒಂದು ಎಸ್ಟಿಮೇಷನ್ TTD ಹತ್ರ ಇದ್ದೇ ಇರುತ್ತೆ. ಅಂದರೆ ಏನಾಗು ಆಡಳಿತ ಮಂಡಳಿ ಇರುತ್ತೆ, ಅವ್ರ ಹತ್ರ ಇದ್ದೇ ಇರುತ್ತೆ. ಅಷ್ಟು ಜನ ಸೇರ್ತಾರೆ ಅಂತ ಗೊತ್ತಿದ್ರೂ ಕೂಡ ಸರಿಯಾದಂತಹ ಪೊಲೀಸ್ ನಿಯೋಜನೆ ಮಾಡದಿದ್ದಂತಹ ಸರ್ಕಾರದ್ದು ಇದರಲ್ಲಿ ತಪ್ಪಿದೆ. ಇದರಲ್ಲಿ ಕೆಲವರೊಂದಷ್ಟು ಜನ ಇರ್ಬೋದು ಆ ಪಾರ್ಟಿ ಬಗ್ಗೆ ಈ ಪಾರ್ಟಿ ಬಗ್ಗೆ ಅಂತ. YSP ಪಾರ್ಟಿ ಅಧಿಕಾರದಲ್ಲಿದ್ದಾಗ, ಅಂದರೆ ಜಗನ್ ಮೋಹನ್ ರೆಡ್ಡಿ ಇದ್ರಲ್ಲ, ಅವ್ರ ಅಧಿಕಾರದಲ್ಲಿದ್ದಾಗೂ ಇದೇ ರೀತಿ ಒಂದು ಸ್ಟ್ಯಾಂಪೇಡ್ ಆಗಿತ್ತು, ಕಾಲು ತುಳಿತಗಳಾಗಿತ್ತು, ಒಂದಷ್ಟು ಸಾವು ನೋವುಗಳಾಗಲೂ ಕೂಡ ಆಗಿತ್ತು. ಈಗಾದಂತಹ ಸಾವು ನೋವಿದ್ದಿಲ್ಲ. ಇದು ಚರ್ಚೆಗೆ ಯಾಕೆ ಬಂತು ಅಂತಂದರೆ, TTDಯನ್ನು ನಾನೇನೋ ಮಾದರಿಗೆ ತರ್ತೀನಿ ಅಂತ ಹೇಳಿದಂತಹ ಪವನ್ ಕಲ್ಯಾಣ್, ಚಂದ್ರಬಾಬು ನಾಯ್ಡು ಸರ್ಕಾರ ಇವತ್ತು ವಿಫಲವಾಗಿದೆ ಅಂತ ಅನ್ನಿಸ್ತಾರೆ. ಒಂದೊಂದು ಕುಟುಂಬಕ್ಕೆ 25 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಆಂಧ್ರದ ಮುಖ್ಯಮಂತ್ರಿ. ಸರಿ, ಖುಷಿಯಾದ ವಿಚಾರ. ಆದರೆ ಆ ಜೀವಗಳನ್ನು ತಂದು ಕೊಡೋಕ್ಕೆ ಸಾಧ್ಯನಾ? 25 ಲಕ್ಷ ಅಲ್ಲ, 1 ಕೋಟಿ ರೂಪಾಯಿ ಕೊಟ್ಟರು ಹೋಗಿರುವಂತಹ ಜೀವವನ್ನು ತೆಗೆದುಕೊಂಡು ಬರೋಕ್ಕಾಗೋದಿಲ್ಲ ಅನ್ನೋದನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಯಾಕೆ ಅಂತಂದರೆ ಇವತ್ತು ಸತ್ತಿರುವಂಥದ್ದು ಜೀವ. ಯಾವುದೋ ದುಡ್ಡು ಕೊಟ್ಟರೆ ಬಂದ್ಬಿಡುತ್ತೆ ಅನ್ನೋದಕ್ಕಾಗಲ್ಲ. ಏನೋ ಡ್ಯಾಮೇಜ್ ಆಗಿರೋರಿಗೆಲ್ಲ ಪರಿಹಾರವನ್ನು ಘೋಷಿಸ್ತೀವಿ, ಅವರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ, ಇದೆಲ್ಲ ಸರ್ಕಾರ ಮಾಡ್ಬೋದು. ಇವೆಲ್ಲ ಮಾಡೋದ್ರ ಬದಲು ಪೊಲೀಸರ ನಿಯೋಜನೆಯನ್ನು ಹಾಕಿ ಸರಿಯಾದಂತಹ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿ, ಅಲ್ಲ ಶಬರಿಮಲೆಗೆ ಹೋಗಬೇಕು ಅಂತಂದರೆ ನಾವು ಪಾಸ್ ಅನ್ನೋದನ್ನು ತೆಗೆದುಕೊಂಡು ಹೋಗಬೇಕು, ಊಟಿಗೆ ಹೋಗಬೇಕು ಅಂತಂದರೆ ಪಾಸನ್ನು ತೆಗೆದುಕೊಂಡು ಹೋಗಬೇಕು. ಒಂದು ಲಿಮಿಟನ್ನು ಘೋಷಣೆ ಮಾಡಲಿಕ್ಕೆ ಆಗೋದಿಲ್ವಾ TTDಗೆ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. TTD ಒಂದು ಪಾಸನ್ನು ಮಾಡಿಬಿಡಬೇಕು. ಈ ದಿನ ಇಷ್ಟು ಜನಕ್ಕೆ ಮಾತ್ರ ವೆಹಿಕಲ್ ಎಂಟ್ರಿನೇ ಬಿಟ್ಟಿಲ್ಲ ಅಂತಂದರೆ ತಿರುಮಲಗೆ ಜನ ಎಲ್ಲಿಂದ ಬರ್ತಾರೆ? ಬಸ್ನಲ್ಲಿ ಪ್ರಯಾಣಿಸ್ತಿರೋರು ಪಾಸ್ ಕಡ್ಡಾಯ ಇದ್ದರೆ ಮಾತ್ರ ಟಿಕೆಟ್ ಬುಕಿಂಗ್ ಕೊಡಿ, ಟ್ರೈನ್ ಬುಕಿಂಗ್ ಮಾಡ್ಕೊಂಡವ್ರಿಗೆ ಪಾಸ್ ಇದ್ದರೆ ಮಾತ್ರ ಟ್ರೈನ್ ಬುಕಿಂಗ್ ಕೊಡಿ. ಇಷ್ಟೆಲ್ಲ ಟೆಕ್ನಾಲಜಿ ಇದೆ. ಇಷ್ಟು ಸಾವು ನೋವುಗಳಾದ ಮೇಲಾದರೂ ಎಚ್ಚೆತ್ಕೊಳ್ಳಿ. ಹೋಗಿರುವಂಥ ಜೀವ ಮತ್ತೆ ವಾಪಸ್ ಬರೋದಿಲ್ಲ ಅನ್ನೋದನ್ನು ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಇದೊಂದು ನಿಜವಾಗ್ಲೂ ದುಃಖದ ಸಂಗತಿ. ಈ ಎಲ್ಲ ವಿಚಾರವನ್ನು ನಾನು ನಿಮಗೆ ಡೀಟೇಲಾಗಿ ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಆದರೆ ಎಲ್ಲ ಚಾನಲ್ಗಳಿಗೂ ತೋರಿಸಿವೆ ಈ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಿರಲಿ ಅಂತ. ಆ ಒಂದು ಮನೆಯವರ ಆಕ್ರಂದನೆಗಳನ್ನೆಲ್ಲ ನೋಡಿದ್ರೆ ಹೊಟ್ಟೆಯಲ್ಲಿ ಕರಳು ಕಿವುಚಿದಾಗ ಆಗ್ತಾಯಿದೆ. ಇವರೆಲ್ಲ ಆಡಳಿತ ವರ್ಗದವರೆಲ್ಲ ಸೇರಿ ಆ ಒಂದು ಶ್ರೀವಾರಿ ಮೇಲಿರುವಂತಹ ಭಕ್ತಿಯನ್ನು ಕಡಿಮೆ ಮಾಡಿದ್ರು ಅಂತ. ಯಾಕೆ ಅಂತಂದರೆ ಆ ವ್ಯಕ್ತಿ ಪ್ರತಿ ವರ್ಷ ನಾನು ಹೋಗ್ತಾ ಇದ್ದೆ, ಈ ಜನ್ಮಕ್ಕೆ ಇನ್ನು ಹೋಗೋದಿಲ್ಲ ನಾನು TTDಗೆ ಅಥವಾ ತಿರುಮಲ ದರ್ಶನ ಮಾಡೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾನೆ ಅಂತಂದರೆ ಆ ವ್ಯಕ್ತಿಯ ಭಾವನೆಯನ್ನು ನಾವು ಹೊಡೆದಾಕಿದ್ವಿ. ಇದನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಸತ್ಯದ ಸಂಗತಿ ಇದು, ನೋವಿನ ಸಂಗತಿ ಇದು. ಈ ರೀತಿಯ ಪ್ರಕರಣಗಳು ಮುಂದಾದರೂ ಆಗಬಾರ್ದು ಅಂತಂದರೆ ತಕ್ಷಣ ಸರ್ಕಾರ ಹೆಚ್ಚಿನ ಕ್ರಮಗಳನ್ನು ವಹಿಸಬೇಕು. ಈ ರೀತಿಯ ಜನದಟ್ಟಣೆ ಪ್ರದೇಶ ಆಗ್ತದೆ, ಈ ಥರದ ಟೋಕನ್ಗಳಿಗೆ ಕ್ಯೂ ನಿಲ್ತಾರೆ ಅಂತಂದರೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಮಾಡಿ, ಬ್ಯಾರಿಕೇಡ್ ವ್ಯವಸ್ಥೆಗಳು ಮಾಡಿ, ಕ್ಯೂ ಸಿಸ್ಟಮ್ ಮಾಡಿ,
ತಿರುಪತಿಯಲ್ಲೇ ಇರುವಂತಹ ಕ್ಯೂ ಕಾಂಪ್ಲೆಕ್ಸ್ಗಳಿಗೆ ನಮ್ಮಲ್ಲೇ ಇರೋದು ಈ ಥರ ಬೇರೆ ರಾಜ್ಯದವ್ರು ನಮ್ಮನ್ನು ನೋಡಿ ಕಲೀರಿ ಅಂತ ನೀವು ಹೇಳೋರು ಒಂದು ಟೋಕನ್ ವಿಚಾರದಲ್ಲಿ ಇಷ್ಟು ಪ್ರಾಣಗಳನ್ನ ಕಳೆದು ಬಿಟ್ಟಿದ್ದಾರೆ ಅಂತಂದರೆ ಅದು ಶ್ರೀವಾರಿಗೆ ಮಾಡಿದಂತಹ ಅವಮಾನ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟಲ್ಲಿ ಬರೀರಿ. ಈ ವಿಚಾರದ ಬಗ್ಗೆ ನಾನೇನಾದರೂ ತಪ್ಪು ಮಾತಾಡಿದ್ರು ನೀವು ಕೆಳಗಡೆ ಬರೀರಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ನೋಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.